ರೆಸ್ಟ್ ಬೇಕು. ಫುಲ್ ನೈಟ್ ಸರ್ವೈವ್ ಮಾಡಬೇಕಿಲ್ಲ. ಇಲ್ಲ ಮಾಡ್ತೀನಿ ಅಂತ ಇದರಲ್ಲಿ ಆಗ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಿತನ್ ಮಾತಾಡ್ತಾ ಇರೋದು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಡಿಯೋ ಯೂನಿಕಾಗಿ ಮಾತಾಡ್ತೀನಿ. ಏನಂದರೆ 24 hours ಲಿವಿಂಗ್ ಇನ್ ಫಾರೆಸ್ಟ್ ಅಂತ. ಬನ್ನಿ ಇವತ್ತು ಬೆಳಗಿಂದ ಸಂಜೆ ಗಂಟ ಫುಲ್ ಫಾರೆಸ್ಟಲ್ಲೇ ತಿರುಗಾಡೋಣ, ನೋಡೋಣ ಏನೇನು ಅಡ್ವೆಂಚರ್ ಮಾಡ್ಬೋದು ಅಂತ. ಬನ್ನಿ. ನನ್ನ ಫಸ್ಟ್ ಕೆಲಸ ಏನಪ್ಪ ಅಂದರೆ ನನಗೊಂದು ಲೀವಿಂಗ್ ಸ್ಪೇಸ್ ಬೇಕು, ಹುಡುಕ್ಬೇಕೀಗ ಈ ಫಾರೆಸ್ಟಲ್ಲಿ. ನನಗೆ ಎಲ್ಲಿ ಲೀವಿಂಗ್ ಸ್ಪೇಸ್ ಆರಾಮಾಗಿ ಏನು ತೊಂದರೆ ನನಗೆ ಎಲ್ಲಿ ಸಿಗುತ್ತೆ ಅಂತ ಅದನ್ನೇ ಈಗ ಸರ್ಚಲ್ಲಿದ್ದೀವಿ. ನೋಡ್ಬೋದು ಫುಲ್ ಫಾರೆಸ್ಟು. ಬನ್ನಿ ಹೋಗೋಣ, ಈಗ ನೋಡೋಣ. ನಾ ಹೇಳೋದೇನೆಂದರೆ ಇನ್ನೂ ಆಟ ಶುರು ಆಗಿಲ್ಲ ಅನಿಸುತ್ತೆ. ಇನ್ನೂ ನೈಟೆಲ್ಲ ಇಲ್ಲೇ ಸ್ಟೇ ಆಗಬೇಕು. ಬನ್ನಿ, ಇನ್ನೂ ಸ್ಪೇಸ್ ಹುಡುಕ್ತಾನೆ ಇದ್ದೀನಿ, ಇನ್ನೂ ಸಿಗ್ತಾ ಇಲ್ಲ ಕರೆಕ್ಟಾಗಿ. ತುಂಬ ಕಾಡಂದರೆ ಕಾಡಿದು. ನನ್ನ ಪ್ರಕಾರ ಇಲ್ಲಿ ನಾನು ಸ್ಟೇ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಬಟ್ ಆದರೆ ಇಲ್ಲಿ ಪ್ರಾಪರ್ ಜಾಗ ಇಲ್ಲ. ನೋಡೋಣ, ಎಲ್ಲ ನನ್ನ ಕಡೆ ಪ್ರಾಪರಾಗಿ ಜಾಗ ಹುಡುಕ್ತೀನಿ. ಈಗ ಇಲ್ಲಿ ಸ್ಟೇ ಆಗೋಣ ಅಂದ್ಕೊಂಡೆ, ಬಟ್ ನನ್ನ ಪ್ರಕಾರ ಇಲ್ಲಿ ಏನಂತಾರೆ ಸ್ವಲ್ಪ ಆನೆ ಗೀನೆ ಬರೋ ಥರ ರೇಂಜಲ್ಲಿದೆ. ನೋಡ್ಬೋದು ತುಂಬ ಹೆವಿ ಕಾಡು. ಇಲ್ಲಿರೋದು ಸ್ವಲ್ಪ ಡೇಂಜರು. ಅದಕ್ಕೆ ನಾನು ಈಗ ಬೇರೆ ಲೊಕೇಶನ್ ಹುಡ್ಕೊಂಡು ಹೋಗಿದ್ದೀನಿ. ಬನ್ನಿ ಬೇರೆ ಲೊಕೇಶನ್ಗೆ ಹೋಗೋಣ. A few minutes later. ಡೇಂಜರ್. ಯಾಕೆ ನಾನು ಡೇಂಜರ್ ಅಂತ ಅಂದ್ಕೊಂಡು ಈ ಸ್ಪೀಡಲ್ಲಿ ಓಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಾ ಅಂದ್ಕೊಂಡಂಗೆ ಆಯಿತು. ನನ್ನ ಅಡ್ವೆಂಚರ್ ಈಗ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ನನ್ನ ತಲೆಯಲ್ಲಿ ಓಡ್ತಿದ್ದಿದ್ದೊಂದೇ ಜಸ್ಟ್ ರನ್ ಅಂತ. ಅದಕ್ಕೆ ನಾನು ಏನೂ ಮಾತಾಡದೆ ಜಸ್ಟ್ ಓಡ್ತಾನೆ ಆಗ್ಬಿಟ್ಟೆ. ಫ್ಲ್ಯಾಶ್ ಬ್ಯಾಕ್. ಆ ಪ್ಲೇಸ್ ಅಂತೂ ತುಂಬ ಡೇಂಜರು. ಅದಕ್ಕೆ ಓಡ್ಕೊಂಡು ಬಂದೆ, ಆಗ್ತಾಯಿಲ್ಲ. ಫಸ್ಟ್ ರೆಸ್ಟ್ ಬೇಕು. ಈಗ ಒಳ್ಳೆ ಲೊಕೇಶನ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಸಿಗುತ್ತಾ ಅಂತ. ಬನ್ನಿ. ಆ ಕಡೆ ತುಂಬ ಡೇಂಜರು, ಅದಕ್ಕೆ ಬೇರೆ ಕಡೆ ಈಗ ಲೊಕೇಶನ್ ಚೇಂಜ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ, ಸಿಗೋಣ. ನಾನು ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಶುರು ಮಾಡಿದ್ದು. ನನಗೆ ಅಲ್ಲಿ ಆನೆ ನೋಡಿ ಭಯ ಆಗಿ ನಾನು ಲಿಟ್ರಲಿ ವೀಡಿಯೋ ಕೂಡ ಮಾಡಿಲ್ಲ. ಒಂದು ಕಡೆ ಹೈಡ್ ಆಗಿದೆ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ ಅಷ್ಟೇ. ಈಗ ನನ್ನ ಪ್ರಕಾರ ನನಗೆ ಬೆಸ್ಟ್ ಪ್ಲೇಸ್ ಸಿಕ್ಕಿದೆ. ಇವತ್ತು ಇಲ್ಲಿ ಸ್ಟೇ ಆಗಬೇಕು. ಕತ್ಲಾಕು ಬಂದಿದೆ, ಟೈಮ್ ಆಗಿದೆ. ಇಲ್ಲಿ ನಾನು ಸ್ಟೇ ಆಗೋಕ್ಕೆ ಏನಾರು ಒಂದು ಜುಗಾಡ್ ಮಾಡಬೇಕಷ್ಟೇ. ಈಗ ಬನ್ನಿ ನೋಡೋಣ. ನೋಡಿ ಪ್ಲೇಸ್ ಹಿಂಗಿದೆ. ಈಗ ಏನಾರು ಒಂದು ಈಗ ಇಲ್ಲಿ ಹಾಲ್ಟ್ ಆಗೋಕ್ಕೆ ರೆಡಿ ಮಾಡ್ಕೋಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಜಾಗ ಕ್ಲೀನ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ಸ್ಟೇ ಆಗೋಕ್ಕೆ ರೂಫ್ ಥರ ಎಲ್ಲ ಮಾಡೋಣ. ಅದಕ್ಕೆ ನಂಗೆ ಐಡಿಯಾ ಬಂದಿರೋದಂದರೆ 4 ಸ್ಟಿಕ್ ತೊಗೊಂಡು ಅದಕ್ಕೆ 4 ಕಾರ್ನರ್ ಹಾಕಿ ಫುಲ್ಲು ಲೀವ್ಸಿಂದನೇ ಕವರ್ ಮಾಡ್ಬೋದು. ಬನ್ನಿ ಮಾಡೋಣ. ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ. ಈಗ ಸ್ಟಿಕ್ ತೊಗೊಬರಕ್ಕೆ ಹೋಗೋಣ. ಬನ್ನಿ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗೋಣ. ಇದ್ರಲ್ಲಿ ಹೋಗೋದು ಬೇಡ, ಈ ಕಡೆ ದಾರಿಯಿಂದ ಹೋಗೋಣ. ಬನ್ನಿ. ನನ್ನ ಅಡ್ವೆಂಚರ್ ಮಾರ್ನಿಂಗೇ ಶುರು ಆಗಿತ್ತು. ನನ್ನ ಈ ಚಾಲೆಂಜಲ್ಲಿ ತುಂಬ ಕಷ್ಟಗಳು ಬರುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿದ್ದೆ, ಏನೇ ಬಂದರೂ ಫೇಸ್ ಮಾಡಬೇಕು ಅಂತ. ಆದರೆ ಈಗ ನಾವು ಒಂದು ಟೆನ್ಷನಲ್ಲಿದ್ದಿದ್ದೆ ಅಂದರೆ ನನಗೆ ಶೆಲ್ಟರ್ಗೆ ಬೇಕಾಗಿರುವಂಥ ರಿಸೋರ್ಸಸ್ ಸಿಗ್ತಾ ಇರಲಿಲ್ಲ. ಅದನ್ನೇ ಹುಡ್ಕೊಂಡು ಹೋಗ್ತಾಯಿದ್ದೆ. ತುಂಬ ಹೊತ್ತು ಹುಡುಕಿದಾದ್ಮೇಲೆ
ನನಗೆ ಬೇಕಾಗಿರುವಂಥ ಸ್ಟಿಕ್ಗಳು ಸಿಕ್ತು. ಅದರ ಸಹಾಯದಿಂದ ನಾನು ಆದಷ್ಟು ಬೇಗ ನನ್ನ ಶೆಲ್ಟರ್ನ ಬಿಲ್ಡ್ ಮಾಡಿದೆ. ಯಾಕಂದರೆ ಕತ್ಲೆ ಕೂಡ ಆಗ್ತಾಯಿತ್ತು. ನಾನು ಇನ್ನೂ ಫೈರ್ ಕ್ಯಾಂಪ್ ಕೂಡ ಮಾಡಬೇಕಾಯಿತು ನನಗೆ ಫುಡ್ಗೋಸ್ಕರ. ನೋಡ್ಬೋದು, ನಾನು ನನ್ನ ಕ್ಯಾಂಪ್ನ ರೆಡಿ ಮಾಡಿಕೊಂಡೆ. ಆಮೇಲೆ ನಾನು ಮಾಡ್ತಾ ಕತ್ಲೆ ಕೂಡ ಆಗ್ತಾ ಬಂತು. ಇನ್ನು ನನಗೆ ಫೈರ್ ಕಿಂಕ್ ಮಾಡಬೇಕಾಯ್ತು, ಕುಕ್ ಮಾಡಬೇಕಾಯ್ತು, ಮತ್ತು ನಾನು ಮಲ್ಕೋಬೇಕಾಯ್ತು. ಮಾತಾಡ್ತಾ ಕತ್ಲೆನೇ ಆಗೋಯ್ತು. ಫುಲ್ ರೆಡಿ ಆಗಾಯಿತು. ನೋಡ್ಬೋದು, ಫುಲ್ ಕತ್ಲೆನೂ ಆಗ್ಬಿಟ್ಟಿದೆ, ಸೌದೆನೂ ಸಿಕ್ತು, ಎಲ್ಲ ರೆಡಿಯಾಗಿದೆ. ನಾ ಬರ್ಬೇಕಾದ್ರೆ ಪಾತ್ರೆ ಮ್ಯಾಗಿ ಎಲ್ಲ ತಂದಿದ್ದೆ, ನನ್ನ ಬ್ಯಾಗಲ್ಲಿತ್ತು. ನೋಡ್ಬೋದು, ಇಲ್ಲಿ ನಾನು ಚೀಲಗಳಲ್ಲೆಲ್ಲ ಬಿದ್ದಿತ್ತು, ಅದನ್ನು ಹಾಕ್ಕೊಂಡು ಈಗ ಇಲ್ಲಿ ಫೈರಿಂಗ್ ಕ್ಯಾಂಪ್ ಮಾಡಬೇಕು. ಫುಲ್ ಬ್ಯಾಗೆಲ್ಲ ರೆಡಿ ಇದೆ. ಬನ್ನಿ ಈಗ ನಾವು ಫೈರಿಂಗ್ ಕ್ಯಾಂಪ್ ಶುರು ಮಾಡೋಣ. ಫುಲ್ ಪ್ರಿಪೇರ್ ಆಗಿ ಬಂದುಬಿಟ್ಟಿದೆ ಮೊದಲೇ. ನೋಡ್ಬೋದು, ಇಲ್ಲಿ ಹಚ್ಚಿದೆ ಬೆಂಕಿ. ಮ್ಯಾಗಿ ಮಾಡೋಕ್ಕೆ ನಾನು ತಂದಿದ್ದೀನಿ ಪಾತ್ರೆನ. ನೋಡಿ, ಇವತ್ತು ನಾನು ಸ್ಟೇ ಆಗೋದಿಲ್ಲ. ನೋಡೋಣ ನನ್ನ ಜುಗಾಡ್ಗಳು ನೋಡಿ ಹೆಂಗಿದೆ. ಬನ್ನಿ, ಇವತ್ತು ಒಂದು ಫುಲ್ ನೈಟ್ ಸರ್ವೈವ್ ಮಾಡಬೇಕಿಲ್ಲ. ಬನ್ನಿ, ಸರ್ವೈವ್ ಮಾಡ್ತೀವ ಇಲ್ವಾ ಅಂತ ನೋಡೋಣ. ಬನ್ನಿ, ನಾವು ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿನ್ನುವ. ಇಲ್ಲಿ ಹತ್ತಿರದಲ್ಲೇ ವಾಟರ್ ರಿಸೋರ್ಸ್ ಇದೆ. ವಾಟರ್ ತೊಗೊಬಂದು ನಾವು ಮ್ಯಾಗಿ ಮಾಡ್ಕೊಂಡು ತಿನ್ನುವ. ಫಸ್ಟು ಹೊಟ್ಟೆ ಹಸಿದೆ, ಆಮೇಲೆ ಮಲ್ಕೋಬೋದು. ಸತ್ತ ಸುಸ್ತಾಗಿದೆ ಈಗ ಮಾತ್ರ. ಬನ್ನಿ ಫಸ್ಟು ಮ್ಯಾಗಿ ತಿನ್ನುವ. A few minutes later. ನಂಗೆ ಅನಿಸುತ್ತೆ ನಾನು ಕ್ವಿಟ್ ಮಾಡ್ತೀನಿ ಅಂತ. ಲಿಟ್ರಲಿ ಆಗ್ತಾ ಇಲ್ಲ, ಬೆಂಕಿ ಅಂತೂ ಹತ್ತುತ್ತಾನೆ ಇಲ್ಲ, ಹೊಟ್ಟೆನೇ ಸುಸ್ತಾ ಇದೆ. ಹೊಟ್ಟೆ ಹಸುವಿನಲ್ಲೇ ಮಲ್ಕೋಬೇಕು, ಇಲ್ಲಾಂದರೆ ಏನಾರು ಒಂದು ಮಾಡಬೇಕೀಗ. ಬನ್ನಿ, ನೋಡ್ಬೋದು ಮ್ಯಾಗಿ ರೆಡಿ ಆಗ್ತಿದೆ. ನನಗಂತೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಮ್ಯಾಗಿ ಅಂತ. ನನ್ನ ಶೆಲ್ಟರ್ ಕೂಡ ರೆಡಿ ಇದೆ. ಮ್ಯಾಗಿ ಅರ್ಧ ಗಂಟೆಯಿಂದ ಬೆಂಕಿ ಹಚ್ಚಿ ಸಾಕಾಗೋಯ್ತು ಮಾತ್ರ. ಇನ್ನೂ ಬೆಂಕಿ ಕರೆಕ್ಟಾಗಿ ಹತ್ತುತ್ತಾ ಇಲ್ಲ, ಫುಲ್ಲು ಹೊಗೆ ಬೇರೆ ಆಗ್ತಾಯಿಲ್ಲ. ಸ್ವಲ್ಪ ಬಂದರೂ ಸಾಕು, ಅದನ್ನೇ ತಿನ್ಕೋತೀನಿ. ತುಂಬ ಕಷ್ಟಪಟ್ಟು ಮ್ಯಾಗಿ ಕೂಡ ಪ್ರಿಪೇರ್ ಮಾಡಿದೆ. ಆ ಕಷ್ಟಪಟ್ಟು ಮಾಡಿರೋ ಮ್ಯಾಗಿಲಿ ತಿನ್ನೋ ಮಜಾನೇ ಬೇರೆ ಇತ್ತು. ಆಮೇಲೆ ತುಂಬ ಚಳಿ ಆಗ್ತಿತ್ತು ಅಂತ ಸ್ವಲ್ಪದ್ದು ಚಳಿ ಕಾಯಿಸ್ಕೊಂಡು, ನನಗೆ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಅಂದ್ಬಿಟ್ಟು ನಾನು ಬೇಗನೆ ಮಲ್ಕೊಂಡೆ. ಆದರೆ ಟೈಮ್ ಎಷ್ಟಾಗಿತ್ತು ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಏನೋ ಒಂದು ಶಬ್ದ ಬಂತು ಆ್ಯಕ್ಚುಲಿ ಹೊರಗಡೆಯಿಂದ, ಅದಕ್ಕೋಸ್ಕರ ಇದ್ದೆ. ಒಳ್ಳೆ ನಿದ್ದೆ ಆಗಿತ್ತು. ಬನ್ನಿ ಏನಂತ ನೋಡೋಣ ಹೊರಗಡೆ. ಸಖತ್ ಚಳಿ ಇದೆ. ನಾನು ಬೆಡ್ಶೀಟ್ ಏನೂ ತಂದಿಲ್ಲ ಬೇರೆ. ಬನ್ನಿ, ಇಲ್ಲಿಂದೇನೋ ಸೌಂಡ್ ಬಂತು. ಏನೂ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಬೆಂಕಿ ಕೂಡ ಆರೋಗಿದೆ, ಏನೂ ಇಲ್ಲ. ಗೊತ್ತಿಲ್ಲ ಟೈಮ್ ಎಷ್ಟು ಅಂತಲೂ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ವಾಪಸ್ ಮಲ್ಕೊಳ್ಳೋದು ಈಗ. ಯಾಕಂದ್ರೆ ನಿದ್ದೆ ಬರ್ತಿದೆ. ಬೆಳಗಿಂದ ಫುಲ್ಲು ಇದನ್ನು ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಮ್ಯಾಗಿನೂ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಫಸ್ಟ್ ಇರ್ಬೋದು ನಾವು ಮಾಡಿದ್ರಲ್ಲಿ. ಅದಕ್ಕೋಸ್ಕರ ಚಳಿ ಬೇರೆ, ಏನೋ ಸೌಂಡ್ ಬೇರೆ ಬರ್ತಾಯಿದೆ. ಏನೋ ಬರ್ತಿದ್ರೆ ಸಾಕು, ಸೇಫಾಗಿದ್ದರೆ ಸಾಕು ಬೆಳಗ್ಗೆ ಅಂತ. ಬನ್ನಿ, ಟೈಮ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ವಾಶ್ರೂಮ್ಗೆ ಅಂತ ಇದ್ದೆ. ಈಗ ವಾಶ್ರೂಮ್ಗೆ ಹೋಗಿ ಪುನಃ ಮಲ್ಕೋಬೇಕು. ಇದರಲ್ಲಿ ಏನೆಲ್ಲ ಆವಾಗಲಿಂದ ಸೌಂಡ್ ಬರ್ತಾಯಿದೆ, ನೋಡ್ಬೋದು. ಈ ನೈಟಲ್ಲಿ ನನಗೆ ಒಂದೇ ಡೈಲಾಗ್ ಜ್ಞಾಪನ ಬರ್ತಾ ಇರೋದು, ರೀಲ್ಸ್ ನೋಡಿ. ನೀನು ಬೇರೆಯವರ ಯಶಸ್ಸು ನೋಡಿ ಅಳಬೇಡ, ಶ್ರಮಪಟ್ಟರೆ ನಿನ್ನ ಯಶಸ್ಸನ್ನು ನೋಡಿ ಜಗವೇ ಖುಷಿ ಪಡುತ್ತದೆ ಅಂತ ಹೇಳ್ತಾ ಶುಭರಾತ್ರಿ. ಶೇಕ್ ಆಗ್ಬಿಟ್ಟೆ ನಾನು. The next day. ನಾವು ಈಗ ಎದ್ದೆ. ರಾತ್ರಿ ಅಷ್ಟು ಕ್ಲೀನಾಗಿ ನಿದ್ದೆ ಬರಲಿಲ್ಲ, ಯಾಕಂದರೆ ತುಂಬ ಸೊಳ್ಳೆ ಕಾಟ ಮತ್ತು ಅಷ್ಟು ಕ್ಲೀನಾಗಿ ಕಂಫರ್ಟೇಬಲ್ ಇರಲಿಲ್ಲ. ಆದರೂ ಹೆಂಗೋ ಹಂಗೆ ಹಿಂಗೆ ಅಂತ ಮಲ್ಕೊಂಡೆ. ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ರಾತ್ರಿ ಹೊತ್ತು. ನೋಡ್ಬೋದು, ಮ್ಯಾಗಿ ಮಾಡಿದ್ದೆ ಕಷ್ಟದಲ್ಲಿ. ಅಪ್ಪ, ಫುಲ್ಲು ಮ್ಯಾಗಿ ಮಾಡೋಷ್ಟರಲ್ಲೇ ಅರ್ಧ ಸುಸ್ತಾಗಿದ್ದು ನನಗೆ, ಇಲ್ಲಾಂದರೆ ಸುಸ್ತೇ ಆಗ್ತಾ ಇರಲಿಲ್ಲ. ನಮ್ಮ ಟೆಂಟ್ಗೆ ಬಯೋಣ ಬಂದು ಈಗ ನಾವು ಮನೆ ಕಡೆ ಹೋಗೋಣ. ಬನ್ನಿ,
ಹಾಗೆ ಹೋಗ್ತಾ ಫೋಟೋ ಎಲ್ಲ ತಗೊಂಡೋಗೋಣ. ಅಂತೂ ಇಂತೂ ನಾವು ನಮ್ಮ 24 hours ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ವಿ. ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು ಇತ್ತು, ಬಟ್ ಹಾಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ಯಾಕಂದರೆ ಸೊಳ್ಳೆ ಕಾಟ, ಕರೆಕ್ಟಾಗಿ ನಿದ್ದೆ ಇಲ್ಲ, ಮತ್ತು ಊಟಕ್ಕೆ ಮ್ಯಾಗಿ ಟೇಸ್ಟೇ ಇಲ್ದಿರೋ ಥರ ಆಗೋಯ್ತು. ಆ ಮ್ಯಾಗಿ ಮಾಡೋಕ್ಕೆ ಮಾತ್ರ ಯಪ್ಪ, ಮನೇಲಿ ಮಾಡ್ಬೇಕಾರೆ ಎಷ್ಟು ಈಸಿ ಅನ್ನಿಸ್ತಿತ್ತಂದರೆ ಏನೋ ಹಿಂಗೆ ಮಾಡಿ ಹಿಂಗೆ ಮಾಡ್ತಿದ್ವಿ. ಅದು 2 minutes ಮ್ಯಾಗಿ ಆಗಿಲ್ಲ, ನೆನ್ನೆ 1 hour ಮ್ಯಾಗಿ ಆಗೋಯ್ತು. ಹಬ್ಬ ಹೆವಿ ಕಷ್ಟ ಆಯಿತು ಮಾತ್ರ ಮ್ಯಾಗಿ ಮಾಡೋಕ್ಕೆ. ಈಗ ಡೈರೆಕ್ಟ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. A few minutes later. ಚಾಲೆಂಜ್ ಮುಗೀತು ಅಂತ ನಾನು ತುಂಬ ಖುಷಿಲಿ ವಾಪಸ್ ಹೊರಟಿದೆ. ಆದರೆ ಒಂದು ಘಟನೆ ನಡೀತಿದೆ. तू नेक्स्ट है ना? नहीं सर, नहीं सर, मैं नहीं हूँ सर, नहीं सर, फेंक दूंगा, नहीं सर, काट के फेंक दूंगा। इधर पास से सर, इधर गांव से सर, पास से गांव से आया हूँ मैं. तो इसी कल से कैसे आया? इधर मैं रास्ता भटक गया. अल्लाह उल्लू का पट्टे, तू कैसे आया इधर? तू कैसे आया? ऐसे वापस चल जाओ. ओके सर.